ಬಸವ ಜ್ಯೋತಿ ಬೆಳಗಲಿ ಎನ್ನ ಪ್ರಣತನವ ಬೆನ್ನೈಸುವೆ ಮಹದಾನಿ ನಮ್ಮ ಕೂಡಲ ಸಂಗಮ ದೇವಂಗೆ ಮಹದಾನಿ ನಮ್ಮ ಕೂಡಲ ಸಂಗಮ ದೇವಂಗೆ ನೆರಗುಟ್ಟಿ ಬೇಡುವೆ ಆಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಮರಳವಾಡಿ ಮಠದ ಪರಮ ಪೂಜ್ಯರಲ್ಲಿ ಮತ್ತೆ ವನಕಲ್ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರಲ್ಲಿ ಈ ದಿನವನ್ನ ಜ್ಞಾನ ಸಂಸ್ಕಾರದ ಮೌಲ್ಯವನ್ನ ನೀಡುವಂತಹ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ಅಂತ ಆಚರಿಸಬಹುದು. ನಿಮ್ಮೆಲ್ಲರ ಭಾಗ್ಯ ಏನಪ್ಪಾ ಅಂತ ಅಂದ್ರೆ ಒಂದೇ ವೇದಿಕೆಯಲ್ಲಿ ಇಷ್ಟು ಪರಮ ಪೂಜ್ಯರ ದರ್ಶನವನ್ನು ಮಾಡಿರ್ತಕ್ಕಂತಹದ್ದು ನಿಮ್ಮೆಲ್ಲರ ಭಾಗ್ಯ ಅನ್ನುವಂತಹದ್ದನ್ನು ನಾವು ಎಲ್ಲ ಮಠಗಳಿಗೆ ಪ್ರೇರಣಾದಾಯಕವಾದ ಪೂಜ್ಯರು ಅಂದ್ರೆ ಅದು ಸಿದ್ಧಗಂಗಾ ಮಠದ ಪೂಜ್ಯರು. ಅವರು ಹಾಕಿಕೊಟ್ಟಂತಹ ಆದಿ ಇದೆಯಲ್ಲ, ಅವರಿಗೆ ಪ್ರೇರಣೆ ಅಂದ್ರೆ ಬಸವಾದಿ ಶಿವಶರಣರು ಅನ್ನುವಂಥದ್ದು. ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ನೋಡಿ DVG ಗುಂಡಪ್ಪನವರು ಒಂದು ಪದ್ಯವನ್ನ ಬರೆದಿದ್ದಾರೆ. ಎಂತ ಅದ್ಭುತವಾದ ಪದ್ಯ ಅಂದ್ರೆ, ಮಾಡು ಮನದಾಲಯದಲ್ಲಿ 2 ಕೋಣೆ, ಮಾಡು ಮನದಾಲಯದಲ್ಲಿ 2 ಕೋಣೆ, ಒಂದು ಕೋಣೆಯಲ್ಲಿ ಲೋಗರಾಟವನಾಡು, ವಿರಮಿಸೊಬ್ಬನೆ ನೀನು ಅರಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಮಠ ಕಟ್ಟಿದಿರಿ, ಪೀಠ ಕಟ್ಟಿದಿರಿ, ಅನಾಥ ಮಕ್ಕಳು ಸಾಕ್ತಾ ಇದ್ದೀರಿ, ಅದು ಒಂದು ಕೋಣೆಯಲ್ಲಿ ನೀನು ಕೆಲಸವನ್ನ ಮಾಡು. ವಿರಮಿಸೊಬ್ಬನೆ ನೀನು ಅರಮನೆಯ ಶಾಂತಿಯಲ್ಲಿ. ಇನ್ನೊಂದು ಅನ್ನುವಂಥ ಮನೆ ಇದೆ, ಆ ಮನೆ ಪ್ರಾರಂಭಗೊಳ್ಳುವಂಥದ್ದು, ಆ ಕೋಣೆ ಪ್ರಾರಂಭಗೊಳ್ಳುವಂಥದ್ದು ಬೆಳಗಿನ ಜಾವ 2:30ರಿಂದ 5:30ರವರೆಗೆ. ಆ ಕೋಣೆಯಲ್ಲಿ ನೀನು ಲೋಗಲಾಟವನ್ನಾಡಿದ ನಂತರ ಯೋಗ, ಧ್ಯಾನ, ಜಪ, ತಪ, ನಿನ್ನ ಅಂತರಂಗದ ಜಾಗೃತಿಯನ್ನ ನೀನು ಮಾಡಿಕೊ. ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನಕ್ಕ. ದೇಹವಿಲ್ಲದಿದ್ದರೆ ಪ್ರಾಣಕ್ಕಾಶ್ರಯವಂತೆ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವು ಕಾಣುವುದೇ. ಸಹಕಾರ ನಿರೋಕಾರ ಏಕೋ ದೇವ, ಕೂಡಲ ಚಂದ ಸಂಗಮ ದೇವ ಅಂತ ಚನ್ನಬಸವಣ್ಣನವರಿಗೆ ಹೇಳ್ತಾರೆ. ಇವತ್ತು ಬಹಳ ಜನ ಹೇಳ್ತಾರೆ, ನನಗೆ ಅದು ಸಿದ್ಧಿಯಾಗಿದೆ, ಇದು ಜ್ಞಾನ ಆಗಿದೆ, ಇದೆಲ್ಲವನ್ನ ಆಯಾಯ ಕಾಲಘಟ್ಟದಲ್ಲಿ ಹೇಳಿಕೊಂಡು ಬಂದಂಥದ್ದು. ಆದರೆ ನನ್ನ ಜೀವನದೊಳಗೆ ನೀವೇನಾದ್ರೂ ಕಂಡುಕೊಂಡಿದ್ದಂಥ ವಿಚಾರಗಳು ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನಕ್ಕ. ನಿನ್ನ ಬಹಿರಂಗ ಮತ್ತು ಅಂತರಂಗ ಒಂದಾದಾಗ ಮಾತ್ರ ಜೀವನದಲ್ಲಿ ಸಾಕ್ಷಾತ್ಕಾರ ಆಗಿದೆ ಅನ್ನುವಂಥದ್ದು. ಅಂತಹ ನಿಲುವಿನಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರು ಅಂತರಂಗ ಮತ್ತು ಬಹಿರಂಗವನ್ನ ಒಂದು ಮಾಡಿಕೊಂಡು ಮುಪ್ಪುರಿಗೊಂಡ ಜೀವನವನ್ನ, ಸಾರ್ಥಕ ಜೀವನವನ್ನ, ಸಾಯುಜ್ಯ ಪದವಿಯನ್ನ ಪಡೆದುಕೊಂಡು ಇವತ್ತು ನಿಮ್ಮೆಲ್ಲರ ಮಧ್ಯೆ ಆದರ್ಶ ಪ್ರಾಯರಾಗಿರುವಂಥದ್ದು. ಸ್ವರ್ಗದ ಸ್ಥಿತಿಗೆ ಕೊಂಡೊಯ್ಯುವ ಶಕ್ತಿ, ಏಕೈಕ ಶಕ್ತಿ ಅಂದ್ರೆ ಅದು ಗುರುಗಳಿಗೆ ಮಾತ್ರ. ಅದಕ್ಕೆ ನಾನು ಎದ್ದು ನಿಂತು ನಮಸ್ಕಾರ ಮಾಡಿದ್ದೇನೆ. ಅಂತಹ ಒಂದು ವಿದ್ವತ್ತನ್ನ ಇಟ್ಕೊಂಡು ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಇಂದಣ ಜನ್ಮದಲ್ಲಿ ಗುರುಲಿಂಗ ಜಂಗಮರ ಪೂಜಿಸಲರಿಯದ ಕಾರಣಕ್ಕೆ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ. ನಡೆಸ್ತಕ್ಕಂಥ ವಿಚಾರ ಸಾಮಾನ್ಯವಾದ ವಿಚಾರ ಅಲ್ಲ. ಅವರಿಗೆ ಭಗವಂತನ ಕೃಪಾಶೀರ್ವಾದ ಸದಾ ಇರಲಿ, ಶ್ರೀಮಠದ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೆ ವಂದನೆ, ಅಭಿನಂದನೆಗಳು. ಬಸವರಾಜ ಸ್ವಾಮೀಜಿಗಳು, ವಿದ್ವಾನ್, ಕಾಲಿಮಠ, ದೊಡ್ಡಬಳ್ಳಾಪುರ ತಾಲೂಕು.
ಬಹುಜನ್ಮ ಹೃದಯ ಪುಣ್ಯೇ ಪ್ರಕ್ಷೇಯ ಪಾಪ ಬಂದರೆ ಶುದ್ಧಾಂತ ಕರುಣೋದೇವಿ ಶಿವೇ ಭಕ್ತಿ ಪ್ರಜಾಯತೆ. ಅನೇಕ ಜನ್ಮಗಳು ಮಾಡಿದಂಥ ಪುಣ್ಯ ಕಾರ್ಯಗಳ ಫಲದಿಂದ ಪಾಪಶೇಷಗಳೆಲ್ಲವೂ ಕಳೆದು ಶುದ್ಧವಾದ ಅಂತಃಕರಣವುಳ್ಳವರಿಗೆ ಮಾತ್ರವೇ ಶಿವನಲ್ಲಿ ಭಕ್ತಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ್ಮಗಳು ನಾವು ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ ಅದರ ಫಲದಿಂದ ಈಗ ಶಿವನಲ್ಲಿ ಭಕ್ತಿ ಹುಟ್ಟುತ್ತೆ ಅಂತ ಅವ್ರು ಹೇಳ್ತಾರೆ. ಆ ಕಾರಣದಿಂದ ನಾವು ಶಿವ ಅಂದ್ರೆ ಮಂಗಳಕರಣ ಅಂತ ಒಂದು ಅಷ್ಟೇ ಅಲ್ಲ, ಷಡೂರ್ಮಿ ರಹಿತ ಶಿವ ಅಂತ 6 ವಿಷಯಗಳಿಂದ ರಹಿತನಾಗಿರ್ತಕ್ಕಂಥ ಶಿವ. 6 ವಿಷಯಗಳಂದ್ರೆ ಯಾವುದು? ನೀರು, ಬಾಯಾರಿಕೆ, ಹಸಿವು, ಜರ ಅಂದ್ರೆ ಹುಟ್ಟು, ಮರಣ, ಮತ್ತೆ ಈ ಮರು ಬರುತ್ತಲ್ಲ ನಮಗೆ. ಇಂತಹ 6 ವಿಷಯಗಳಿಂದ ರಹಿತನಾಗಿರ್ತಕ್ಕಂಥ ಶಿವ. ಅಂತಹ ಮಂಗಳಕರವಾಗಿರ್ತಕ್ಕಂಥ ಶಿವನನ್ನು ಪೂಜೆ ಮಾಡಬೇಕಂದ್ರೆ ಯಾಕೆ ಮಾಡಬೇಕು? ಅನನ್ಯಶ್ಚಿಂತೆಯಂತೋಮ ಯೋಜನಾ ಪುರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಹಮ್ಯಾಮ. ನಾವು ಪೂಜೆ ಮಾಡಬೇಕಂದ್ರೆ ಅನನ್ಯಶ್ಚಿಂತೆ ಅಂತ ಅಂತ ಹೇಳ್ತಾರೆ. ಅನನ್ಯಶ್ಚಿಂತೆ ಅಂತ ಅಂದಾಗ ಅದು ಕೇವಲ ಒಂದು ಶಬ್ದ ಇರಬಹುದು, ಆದರೆ ನಮಗೆ ಪಂಚ ಇಂದ್ರಿಯಗಳಿದೆ ಗೊತ್ತಲ್ಲ ನಿಮಗೆ. ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಜನ ಡ್ರೈವರ್ ನಮ್ಮ ದೇಹಕ್ಕೆ ಏನ್ ಹಾಕೋಣ ಈ ಬಂಡಿ. ಅದಕ್ಕೆ ಹೇಳೋದು ಅನನ್ಯಶ್ಚಿಂತೆ ಅಂತಂದ್ರೆ ಅಂತರಂಗದಲ್ಲಿ ಇವೆಲ್ಲವನ್ನೂ ನಿಲ್ಲಿಸಿ ಕೇವಲ ಏಕಾಗ್ರ ಚಿತ್ತದಿಂದ ಭಗವಂತನನ್ನು ನಾವು ಸ್ಮರಣೆ ಮಾಡ್ತೀವಲ್ಲ, ಅದನ್ನ ಮಾಡಿದಾಗ ಅನನ್ಯಶ್ಚಿಂತೆಯಂತೋ ಅಂದ್ರೆ ಜಗತ್ತಿನ ಎಲ್ಲ ಬಾಹ್ಯ ವಿಷಯಗಳನ್ನ ನಮ್ಮ ಗಮನಕ್ಕೆ ಕೊಡದಂಗೆ ಕೇವಲ ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡ್ತೀವಲ್ಲ, ಅವಾಗ ಮಾತ್ರವೇ ಅನನ್ಯ ಚಿಂತೆ ಅಂತ ಅದು ಬರೀತಾನೆ. ಧ್ಯಾನ ಅಂತಂದ್ರೆ ಸ್ವರೂಪ ಚಿಂತನ ಅಂತ ಬರೀತಾರೆ. ಸ್ವರೂಪ ಚಿಂತನ ಅಂತ ತನ್ನ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಆಕಾರವನ್ನು ಕಲ್ಪನೆ ಮಾಡಿ ತನ್ನ ಮನಸ್ಸನ್ನಲ್ಲಿ ಲೀನ ಮಾಡಿ ಯಾರು ಕುಳಿತುಕೊಳ್ತಾರೆ ಅದನ್ನು ಧ್ಯಾನ ಅಂತಾರೆ. ಭಕ್ತಿಪೂರ್ವಕವಾದ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಪರಮ ಪೂಜೆಯಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಇದೆ ಪಾದ ತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಹನ್ಯ ಶಾಸ್ತ್ರ ಕಾರೈಸಲೇತಕ್ಕೆ ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದಡೆ ತಪ್ಪದೇ ಹುಟ್ಟಿಸುವ ಸ್ಮಾನಗರ್ಭದಲ್ಲಿ ಇದನ್ನರಿತು ಗುರುಪಟ್ಟ ಲಿಂಗದಲ್ಲಿಯೇ ಎಲ್ಲ ತೀರ್ಥಂಗಳು ಎಲ್ಲ ಕ್ಷೇತ್ರಗಳು ಇದ್ದಾವೆಂದು ಭಾವಿಸಿ ಮುಕ್ತಿರಪ್ಪದಯ್ಯ ಚನ್ನಮಲ್ಲಿಕಾರ್ಜುನ ಕಾಷ್ಟಭಾವಿ ಹೇಳ್ತಾರೆ. ನಮ್ಮ ಇಷ್ಟಲಿಂಗದಲ್ಲಿಯೇ ಪ್ರತಿಯೊಂದು ಪುಣ್ಯಕ್ಷೇತ್ರವೂ ಕಾಣಬಹುದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಮುದ್ರಲೇಪಂ ಭವಿಷ್ಯತಿ ಅಂತ. ನಾವು ಇಲ್ಲಿ ಮಾಡಿದಂತಹ ಪಾಪ ಕರ್ಮಗಳನ್ನ ಪುಣ್ಯಕ್ಷೇತ್ರದಲ್ಲಿ ಕಳೆದುಬಿಡ್ತೀವಿ. ಅದೇ ಪುಣ್ಯಕ್ಷೇತ್ರದಲ್ಲಿ ನಾವು ಬೆಟ್ಟಬತ್ತೀವಿ ಬುದ್ಧಿನ ಹುಡುಗಿ ನೋಡು, ಅವಳು ನೋಡು, ಇವಳು ಎಲ್ಲ ಕೆಟ್ಟದ್ದನ್ನು ನೋಡ್ಕೊಂಡು ಆ ಬುದ್ಧಿ ಬಿಟ್ಟು ವಾಪಸ್ ತಗೊಂಡ್ಬರ್ತೀವಿ ನಮ್ಮ ದೇವರೇ ನಾವು ಇರ್ತಕ್ಕಂಥ ಸ್ಥಳಕ್ಕೆ. ಆ ಬುದ್ಧಿಗೆಟ್ಟನ್ನು ಎಲ್ಲಿ ಬಿಡ್ತೀರಿ? ವಜ್ರಲೇಪಂ ಭವಿಷ್ಯತಿ. ಹೋಗಿ ಒಳ್ಳೆಯ ಪಾಪವನ್ನ ಕಳೆದ್ರಿ ಪುಣ್ಯಕ್ಷೇತ್ರದಲ್ಲಿ, ಅದೇ ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನ ಕಟ್ಕೊಂಡು ಬರ್ತಿದ್ದಿಲ್ಲ. ಅದು ವಜ್ರಲೇಪಂ ಭವಿಷ್ಯತಿ ಅಂತ, ಅದು ಲೇಪನ ಅಂತ ಒಂದು ಇದು. ದೀಪಿಗೆಯವರು ಇದಕ್ಕೆ ಒಂದು ಹೇಳ್ತಾ ಇದ್ದಾರೆ. ಒಟ್ಟನವ ಕೊಟ್ಟಿಕೊಂಡು ಕಟ್ಟಿಗೆಯ ಒತ್ತುಕೊಂಡು ದುಡಿಯುವುದು ಏತಕ್ಕಾಗಿ ಕೇಳು ಬಟ್ಟೆಗಾಗಿ ಕೊಂಡು ಬಟ್ಟೆಗಾಗಿ ಬೆಲ್ಲದಂತ ಮಾತನಾಡಿ ಜನಗಳನ್ನು ಮರಳು ಮಾಡಿ ಸುಳ್ಳು ಮಾತು ಹೊಗಳುವುದು ಏತಕ್ಕಾಗಿ ಕೇಳು ಬಟ್ಟೆಗಾಗಿ ಕೊಂಡು ಬಟ್ಟೆಗಾಗಿ ಅಂತ. ನಮ್ಮ ಇಡೀ ಲೈಫನ್ನ ಬಟ್ಟೆ ಕೊಂಡು ಬಟ್ಟೆ ಇದಕ್ಕೋಸ್ಕರ ನಾವು ಕೈಬಾರದು. ನಮ್ಮ ನಡೆ ನುಡಿ ಎಲ್ಲರೂ ಪರಿಶುದ್ಧ ಮಾಡ್ಕೋಬೇಕು. ಅದಕ್ಕೆ ಇವರು
ತಪ್ಪಣ್ಣಾರರು ಒಂದು ಕಡೆ ಇರ್ತಾರೆ, ದುಷ್ಟ ನಡೆ, ಸದ್ಗುಣ ಮತ್ತು ಕೆಟ್ಟ ಗುಣ ಯಾವುದು, ಸದ್ಗುಣ ಯಾವುದು? ಸತ್ಯ ಸನ್ಮಾರ್ಗ, ಸಮಯದಮೆ ಶಾಂತಿ, ಗುರುಭಕ್ತಿ, ತತ್ವ ವಿತರಣೆ, ವಿವೇಕ, ವಿರತಿ, ಜಪ ತಪ ಯೋಗ ಇತ್ಯಾದಿ ಸದ್ಗುಣಗಳು. ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಇದನ್ನ ತಪ್ಪಣ್ಣಾರರು ಆಗಾಗ್ಗೆ ಹೇಳ್ತಾ ಇದ್ರು. ಸದ್ಗುಣ, ದುರ್ಗುಣ. ಸದ್ಗುಣಗಳು ಯಾವುದು? ದುರ್ಗುಣ ಯಾವುದು? ಪರನಿಂದೆ ಪರವದು ಸಂಘ, ಕುಟಿಲ ಕುಯುಕ್ತಿ, ಪರ ಹಿಂದೆ ಕಪಟ ನಿರ್ಧಯ, ಕಠಿಣ ವಚನ, ಗುರು ನಿರಾಕರಣೆ, ಮಗಮೋಹ, ರಾಗ ದ್ವೇಷ, ತುರಿತಾದಿ ದುರ್ಗುಣಗಳು. ಇಂತಹ ಕೆಟ್ಟದ್ದನ್ನ ಬಿಟ್ಟು ಸದ್ಗುಣಗಳನ್ನ, ಸತ್ಯ ಸನ್ಮಾರ್ಗ, ಸಮಯದಮೆ ಶಾಂತಿ, ಗುರುಭಕ್ತಿ, ತತ್ವ ವಿತರಣೆ, ವಿವೇಕ, ವಿರತಿ, ಜಪ ತಪ ಯೋಗ ಇತ್ಯಾದಿ ಸದ್ಗುಣಗಳು, ಇವನ್ನ ನಮ್ಮ ಜೀವನದಲ್ಲಿ ಅಳಿಸಿಕೊಂಡು ಹೋಗಬೇಕು. 84 ಲಕ್ಷ ಜೀವರಾಶಿ ಒಟ್ಟು ಇರತಕ್ಕಂಥದ್ದು. ಆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಪರಮ ಪವಿತ್ರವಾದದ್ದು ಅಂತ ವರ್ಣನೆ ಮಾಡಿದ್ದಾರೆ. ಇಂತಹ ಪವಿತ್ರವಾದ ಜನ್ಮವನ್ನ ನಾವು ಪಡೆಯತಕ್ಕಂಥದ್ದು ನಾವು ನಿಜಕ್ಕೂ ಬಹಳ ಪುಣ್ಯ ವಿಶೇಷ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಚಕ್ರಭಾವಿ ಸ್ವಾಮೀಜಿಯವರು ಈಗ ಕುರಿತು ಆಶೀರ್ವಚನ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು, 21ನೇ ಶತಮಾನದಲ್ಲಿ ಡಾಕ್ಟರ್ ಮಹಾಶಿವಕುಮಾರ ಮಹಾಸ್ವಾಮಿಗಳವರು. ತಾವು ಕೇಳಿರ್ಬಹುದು, 3 ಉದಾಹರಣೆ ಕೊಡ್ತೀನಿ ಅಷ್ಟೇ ಸ್ವಾಮೀಜಿ ಬಗ್ಗೆ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ನಿಮ್ಮೆಲ್ಲರೂ ತಿಳುವಳಿಕೆ ಉಳ್ಳವರು. ಮೊಟ್ಟ ಮೊದಲನೆಯದು ಪುಟ್ಟಪರ್ತಿ ಸಾಯಿಬಾಬಾ ಅವರ 82ನೇ ಜನ್ಮದಿನಕ್ಕೆ ಸ್ವಾಮೀಜಿಯವರನ್ನ ಆಹ್ವಾನಿಸಲಿಕ್ಕೆ ಆತಿಥ್ಯ ಕೊಡುತ್ತಿದ್ದರು ನಾರಾಯಣ ಸ್ವಾಮಿ ಅವರು. ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಆಂಧ್ರದ ದೊಡ್ಡ ರಾಜಕಾರಣಿ, MP ಆಗಿದ್ರು. ಅವಾಗ ಹೇಳಿದ್ರು ಅವರು, ಭರತ ಖಂಡವನ್ನೆಲ್ಲ ಸುತ್ತಾಡ ಬಂದಿದ್ದೀನಿ ನಾನು, ಸಾಯಿಬಾಬಾ ಅವರಿಗೆ ಆಶೀರ್ವಾದ ಮಾಡುವಂತ ಶಕ್ತಿ ಭರತ ಖಂಡದಲ್ಲಿ ಏನಾದ್ರು ಇದ್ರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ. ಇದು ನನ್ನ ಜೀವನದಲ್ಲಿ ನೋಡಿ ಕಣ್ಣಾರ ತುಂಬಿ ನೋಡತಕ್ಕಂಥ ಸತ್ಯ ನಿಮಗೆ ಹೇಳ್ತಾ ಇರೋದು. ಇದನ್ನ ಅಸತ್ಯ ಹೇಳಿದ ಮನೆಯಷ್ಟು ಇಲ್ಲ, ಒಂದು ಡಾಟ್ನಷ್ಟು ಇಲ್ಲ. ಅವ ಆದಿಕೇಶವರು ಬಂದ್ರು, ಸಿದ್ಧಗಂಗಾ ಮಠಕ್ಕೆ ನಾನೇ ಕರ್ಕೊಂಡು ಹೋದೆ, ಸ್ವಾಮೀಜಿಯವರಿಗೆ ಭಿನ್ನಹ ಮಾಡಿದ್ರು. ಭರತ ಖಂಡದ ಎಲ್ಲಾ ಪೀಠಾಧಿಪತಿಗಳು, ಸಂತರು, ಶ್ರೇಷ್ಠರು, ಶರಣರು ಎಲ್ಲರನ್ನೂ ಕರೆಸಿದ್ರು. ಅವತ್ತು ಸುಮಾರು ಒಂದು 2 ಲಕ್ಷ ಜನ ಇದ್ರು ಪುಟ್ಟಪರ್ತಿ ಸಾಯಿಬಾಬಾ ಅವರ ಬರ್ತ್ಡೇಲಿ, ಪುಟ್ಟಪರ್ತಿನಲ್ಲಿ. ನಾನು ಸ್ವಾಮೀಜಿಯವರ ಬೆಳಗಿನ ಜಾವ 5 ಗಂಟೆಗೆ ಸ್ವಾಮೀಜಿಯವರ ಬಗ್ಗೆ ಹೇಳಿದರು, ಪೂಜಾ ನಿಷ್ಠರು ಅಂತ. ಇವತ್ತೇನಾದ್ರೂ ವೀರಶೈವ ಲಿಂಗವಂತ ಸಮಾಜದಲ್ಲಿ ಪೂಜಾ ನಿಷ್ಠ ಇದ್ದು ಅದರ ಫಲ ವೈಯಕ್ತಿಕವಾಗಿ ಪೂಜೆ ವೈಯಕ್ತಿಕ, ಅದರ ಫಲ ಸಾರ್ವತ್ರಿಕ. ಅದರ ಫಲ ನಿಮಗೆ ಎಲ್ಲರಿಗೂ ಸಿಕ್ಕಿದೆ. 5 ಗಂಟೆಗೆ ಬಿಟ್ಟು ನಾವು 6-7 ಗಂಟೆ ಅಷ್ಟೊತ್ತಿಗೆ ಪುಟ್ಟಪರ್ತಿ ತಲುಪಿದ್ವಿ. ಅಲ್ಲಿ ನೋಡಿದ್ರೆ ಜನಸ್ತೋಮವನ್ನ ಒಂದೇ ನಿಮಿಷದಲ್ಲಿ ಬೆಕ್ಕಬರ್ಗ ಆಗ್ಬಿಟ್ವಿ ನಾವು. ಸುಮಾರು ಈ ಹೈಟ್ ಸಭೆ ರುದ್ರಯಾಗ ಮಹಾಯಾಗ ನಡೀತಾ ಇದೆ. 100 ತಿರುಪತಿಯ ರುದ್ರಜರು ದೊಡ್ಡ, ಇವತ್ತಿನ ಒಂದು 100 ಕೋಟಿ ಬಾಳ್ಬೋದೇನೋ ಆ ಬಂಗಾರದ ರಥ. ಆ ರಥದಲ್ಲಿ ಸಾಯಿಬಾಬಾ ಅವರು ಕುಳಿತುಕೊಂಡು ಬಂದರು. ಅವರಿಗೆ ಕಾಲಿನ ಸ್ವಲ್ಪ ಆಶ್ರಯ ಇರಲಿಲ್ಲ, ವೀಲ್ ಚೇರ್ ಮೇಲೆ ಬಂದರು. ಸುಮಾರು 18 ಅಡಿ ಎತ್ತರದ ನಮ್ಮ ಸ್ವಾಮೀಜಿಗೆ ಅವಾಗ 105 ವರ್ಷ. ಎಲ್ಲರೂ ಲಿಫ್ಟರ್ ಬಂದರು. ಸುತ್ತೂರು ಸ್ವಾಮಿಗಳಾಗ್ಬೋದು, ಆದಿಚುಂಚನಗಿರಿ ಸ್ವಾಮಿಗಳಾಗ್ಬೋದು, ಮತ್ತು ಉತ್ತರ ಭಾರತದ ಎಲ್ಲ ದಿಗ್ಗಜಗಳು ಬಂದರು. ಸ್ವಾಮೀಜಿ 18 ಮೆಟ್ಲನ್ನು ಹಾಗೆ ಹತ್ಕೊಂಡು ನಾನು ಜೊತೆಲಿ ಬಂದೆ. ಅವಾಗ ನಾನು ಕೇಳಿದೆ ಸಾಯಿಬಾಬಾ ಅವರಿಗೆ, ಯು ಸ್ಪೀಕ್ ಇನ್ ಇಂಗ್ಲಿಷ್ ಆರ್ ಆಂಧ್ರ ಭಾಷೆ ಅಂದಿಲ್ಲ, ನಾನು ಕನ್ನಡ ಮಾತಾಡ್ತೀನಿ ಅಂದ್ರು. ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ರು. ಇವತ್ತು ನನ್ನ ಹತ್ರ ಫೋಟೋಗಳಿದ್ದಾವೆ. ಸ್ವಾಮೀಜಿ ಅವ್ರ ಹತ್ರ ಮಾತಾಡಿದ್ರು. ಅವಾಗ ಎಲ್ಲರಿಗೂ ಮಾತು ಕೊಡ್ಬೇಕು ಅನ್ನೋ ಒಂದು ಶಬ್ದ ಬಂತು. ಪುಟ್ಟಪರ್ತಿಯವರು ಯಾರ ಕೈಲಿ ಒಂದು ಹಾರ, ಒಂದು ಶಾಲೆ ಯಾರ ಕೈಲೂ ಹಾಕ್ಸ್ಕೊಂಡಿಲ್ಲ. ಪರಮ ಪೂಜ್ಯರ ಅಮೃತ ಹಸ್ತದಿಂದ ಒಂದು ಶಾಲೆ, ಒಂದು ಹಾರ ಹಾಕ್ಸ್ಕೊಂಡು ನನ್ನ ಪುಣ್ಯದ ಫಲ ಇವತ್ತು ನಾನು ಸಾರ್ಥಕತೆಗೆ ಬಂದಿದ್ದೇನೆ ಅಂತ ಒಂದು ಮಾತಂದ್ರು. ಆಮೇಲೆ ಯಾರು ಮಾತಾಡಕ್ ಕೊಡ್ಬೇಕು ಅಂತ ಕೇಳಿದ್ರು. ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಇದ್ರು, ಆಂಧ್ರದ ಚೀಫ್ ಮಿನಿಸ್ಟರ್ ಇದ್ರು, ಕರ್ನಾಟಕದ ಚೀಫ್ ಮಿನಿಸ್ಟರ್ ಇದ್ರು, ಬೇರೆ ಬೇರೆ ರಾಜ್ಯಗಳ ಉನ್ನತ ಮಟ್ಟದ ರಾಜ್ಯಪಾಲರುಗಳಿದ್ರು. ಯಾರಿಗೂ ಬೇಡ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರೊಬ್ಬರಿಗೆ ಸಾಕು ಮಾತಾಡ್ಲಿಕ್ಕೆ ಕೊಡ್ಲಿ. ಸ್ವಾಮೀಜಿಗೆ ತೆಲುಗು ಬರೋದಿಲ್ಲ, ಇಂಗ್ಲಿಷ್ ನಲ್ಲಿ ಮಾತಾಡ್ತೀನಿ ಅಂದ್ರು. ಬೇಡ, ಕನ್ನಡದಲ್ಲೇ ಮಾತಾಡಿದ್ರು. 5 ನಿಮಿಷ
ಕನ್ನಡದಲ್ಲಿ ಮಾತಾಡಿದ್ರು. ಪುಟ್ಟಪರ್ತಿಯವರ ಸೇವೆ, ಸಾಮಾಜಿಕ ಇದೆಲ್ಲವನ್ನು ಪುಟ್ಟಪರ್ತಿ ಸಾಹೇಬ ಅವರು ಏನು ಮಾಡಿದರೋ ಭರತಖಂಡದಲ್ಲಿ, ಪ್ರತಿಯೊಬ್ಬ ಮಠಾಧಿಪತಿಯು ಪ್ರತಿಯೊಬ್ಬ ಸಂತ ಶ್ರೇಷ್ಠರು ಮಾಡಿಬಿಟ್ರೆ ಭರತಖಂಡದಲ್ಲಿ ಕ್ಷಾಮ ಲೋಪ ಯಾವುದು ಇರೋದೇ ನಿರ್ಮೂಲವಾಗಿ ಹೋಗುತ್ತೆ. ಹಸಿದವರಿಗೆ ಅನ್ನ, ಅಕ್ಷರ ಮತ್ತು ದಾಸವಾಳ ಎರಡನ್ನೂ ಕೊಡಬಹುದು. ಅದ್ರ ತನಕ ಅವರು ದೊಡ್ಡ ಹೈಟೆಕ್ ಹಾಸ್ಪಿಟಲ್ ಮಾಡಿದ್ದಾರೆ. ಅವರು ಆ ಕಾಲದಲ್ಲೇನೆ ಹೃದಯ ತಪಾಸಣೆಗೆ ಮತ್ತೆಲ್ಲವನ್ನು ಫ್ರೀ ಮಾಡಿದರು. ಅಂಥ ನಾಡಿನಲ್ಲಿ, ಅಂಥ ಪವಿತ್ರವಾದಂಥ ಶ್ರೇಷ್ಠ ನಾಡಿನಲ್ಲಿ, ಭರತಖಂಡದ ಈ ಧರ್ಮಭೂಮಿಯಲ್ಲಿ ನಾವು ನೀವೆಲ್ಲ ಹುಟ್ಟಿದೀವಲ್ಲ, ಇದೇ ನಮ್ಮ ದೌರ್ಭಾಗ್ಯ. ಅವರು ಇರುವ ಕಾಲದಲ್ಲಿ ನಮ್ಮ ಕಣ್ಣು ಮತ್ತು ನಮ್ಮ ಹೃದಯ ಅವರನ್ನು ನೋಡಿ ಅವ್ರ ಕಾಲದಲ್ಲಿ ನಾವೆಲ್ಲ ಬದುಕಿದೀವಲ್ಲ ಅಂತ ಹೇಳಲಿಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳಿಕ್ ಬಯಸ್ತೀವಿ. ಎರಡನೆಯದು ಗೋಲ್ಡನ್ ಟೆಂಪಲ್ ಅಂತ ತಮಿಳುನಾಡಲ್ಲಿದೆ, ಅಮ್ಮ ಅಂತ ಕರೀತಾರೆ ಅವ್ರನ್ನ. ಅವರು ಅಷ್ಟೇ ಅವರ ಆಶ್ರಮಕ್ಕೆ ಸ್ವಾಮೀಜಿಯವರು ಕರೆಸಿ ಅವರ ಪಾದಪೂಜೆ ಮಾಡಿ, ಅಂದ್ರೆ ಒಬ್ಬ ಶಕ್ತಿ, ಒಬ್ಬ ವ್ಯಕ್ತಿ ಶಕ್ತಿ ಎಷ್ಟಿದೆ ಅನ್ನೋಕೆ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಶಿರಡಿ ಪುಟ್ಟಪರ್ತಿ ಸಾಯಿಬಾಬಾ ಅವರು ಇದು ನಮ್ಮ ನಿದರ್ಶನ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಬ್ಬ ಹೆಣ್ಣ ಮಗಳ ಮೇಲೆ 1000 kg ಬಂಗಾರ ಹಾಕಿ ಕಳಿಸ್ತಕ್ಕಂಥ ನಾಡಿದು. ಒಬ್ಬ ಶತ್ರು ಇರ್ತಿರ್ಲಿಲ್ಲ. ಅಂತ ಶತ್ರು ನಾಡಿನಲ್ಲಿ ನಮಗೆ ಧರ್ಮಭೂಮಿಯಾಗಿದ್ದಂಥದ್ದೇ ಭರತಖಂಡ. ಈ ಧರ್ಮಭೂಮಿಯಲ್ಲಿ ಬಹಳಷ್ಟು ಸಂತ ಶ್ರೇಷ್ಠರು, ಸಾಧುಗಳು ಮತ್ತು ಅದರಲ್ಲಂತೂ ಕರ್ನಾಟಕ ಭರತಖಂಡದಲ್ಲಿ 127 ರಾಜ್ಯದಲ್ಲಿ ಅತ್ಯಂತ ಸುಭಿಕ್ಷವಾದದ್ದು, ಧರ್ಮಶ್ರೇಷ್ಠವಾದಂತ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ. ಯಾಕೆಳಿ ಇಲ್ಲಿ ಸಾಧು ಸಂತರು, ಸಂತ ಶ್ರೇಷ್ಠರು ಬದುಕಿರ್ತಕ್ಕಂಥ ಈ ರಾಜ್ಯದಲ್ಲಿ ನಾವೆಲ್ಲವೂ ಇವತ್ತೇನಾದ್ರು ಉಸಿರಾಡ್ತೀವಿ ಅಂತಿದ್ದಾರೆ. ನಮ್ಮ ಯೋಧರಲ್ಲಿ ಏನ್ ಕೂತಿದ್ದೀರೋ ಅವರೆಲ್ಲರಿಗೂ ಮೊನ್ನೆ ಕಾರ್ಗಿಲ್ ಯುದ್ಧದಲ್ಲಿ ಅದನ್ನು ನಾವು ಸ್ಮರಣೆ ಮಾಡ್ಕೋಬೇಕು. ಅದರ ಜೊತೆಗೆ ಸ್ವಾಮೀಜಿಯವರು ನಮ್ಮ ಅನ್ನದಾತರಾದಂತರ ರೈತರನ್ನು ಇದೇ ಸಾಲಿನಲ್ಲಿ ಕೂರಿಸಿ ಅವರು ಸನ್ಮಾನ ಮಾಡಬೇಕಿತ್ತು ಅನ್ನೋಂಥ ನನ್ನ ಭಾವನೆ ಇದೆ. ಅವರ ತ್ಯಾಗ, ಅವರ ಸೇವೆ ಭಗವಂತನಿಗೆ ಅರ್ಪಿತವಾಗಿರ್ತದೆ. ಅವರು 100 ಸೆಂಟ್ರಿನಲ್ಲಿ ಹಿಮಾಲಯದಲ್ಲಿದ್ದು ಅವ್ರಿಗೆ ಇರತಕ್ಕಂಥ ಕಷ್ಟ ಕಾರ್ಪಗಳನ್ನು ನಮ್ಮನ್ನು ಕಾಯ್ತಾ ಇದ್ದಾರಲ್ಲ, ಅಂತ ಸೈನಿಕರಿಗೆ 100 ಸಲಾಂಗಳನ್ನು ಹೇಳಿ ಪರಮ ಪೂಜ್ಯರನ್ನು ನಮ್ಮಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು, ಅದರಲ್ಲೇ ಬಸವ ಇಸ್ ಎ ಬಾರ್ನ್ ಫೈಟರ್, ಇಟ್ ಇಸ್ ಎ ನ್ಯಾಚುರಲಿ ಪೇಸ್ ಮೇಕರ್. ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ದಾರ್ಶನಿಕರು ಒಂದು ವಯಸ್ಸಿಗೆ ಬಂದ ಮೇಲೆ ಹೋರಾಟಗಾರ ಆಗ್ತಾರೆ. ಬಸವಣ್ಣ ಹುಟ್ಟು ಹೋರಾಟಗಾರ. ಅವರಿಗೆ ಸರಿ ಸಮಾನವಾದಂತ ಶಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇವತ್ತು 22 ಭಾಷೆಯಲ್ಲಿ ಬಸವ ಫಿಲಾಸಫಿ ಪ್ರಿಂಟ್ ಆಗಿದೆ, ಬಸವಣ್ಣವರ ವಚನ ಆಗಿದೆ. 22,000 ವಚನಗಳು ಇವತ್ತು ಭಗವದ್ಗೀತೆಯ ಸಾಲಿನಲ್ಲಿ, ರಾಮಾಯಣದ ಸಾಲಿನಲ್ಲಿ, ಪುರಾಣದ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟವಾಗಿ ನಿಲ್ಲತಕ್ಕಂಥ ಏನಾದ್ರೂ ವಚನ ಸಾಹಿತ್ಯ ಅಂದ್ರೆ ಅದು ಬಸವ ಸಾಹಿತ್ಯ. ಒಂದು ಕಡೆ ಇರ್ತಕ್ಕಂಥ ಎಲ್ಲ ಮಹನೀಯರು ದಯಮಾಡಿ ಕೃಷ್ಣ HP ಹೊಸಹಳ್ಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ, ಹಾಗೆ ಶ್ರೀಯುತ ನಾರಾಯಣರು ಲಿಂಗದೇವನ ಗಣತೇಜ ಜಯತು ಕರುಣಾಸಿಂಧ ಭಜ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್, ವಿಶ್ವ ಗುರು ಬಸವೇಶ್ವರ ಮಹಾದೇವ್. ನೋಡಿ ಈ ಕಡೆ ಕ್ಲೀನಾಗಿ ನೋಡ್ರಿ, ನೋಡಿ ಈ ಕಡೆ, ನೋಡಿ ಈ ಕಡೆ ನೋಡಿ, ನೀವು ನೋಡ್ರಿ, ನೋಡ್ತಾ ಇರಿ ಈ ಕಡೆ ನೋಡಿ, ಮುಂದೆ ನೋಡಿ. ಇಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಶುಭ ದಿನ. ಗುರುಗಳ ಗುರುವಂದನಾ ಕಾರ್ಯಕ್ರಮ, ಬಸವ ಜಯಂತಿ ಕಾರ್ಯಕ್ರಮ, ತಾಯಿಯವರ ಸ್ಮರಣಾ ಕಾರ್ಯಕ್ರಮ, 67 ಹುಟ್ಟುಹಬ್ಬದ ಸ್ಮರಣೆಯನ್ನು ಮಾಡುವ ಜೊತೆಯಲ್ಲಿ ಇಂದು ಕಾರ್ಯಕ್ರಮ ನೆರವೇರಿಸಿ ಬಹಳ ವಿಶೇಷವಾಗಿ ಎಲ್ಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇಂಥ ಕಾರ್ಯಕ್ರಮ ಬೆಳೆದ ಮೇಲೆ ತರುವಂಥ ಕೆಲಸಗಳಾಗಬೇಕು. ಧಾರ್ಮಿಕವಾಗಿ ಸಾಮಾಜಿಕವಾಗಿ ಪರಿವರ್ತನೆಗಳ ಸಮಾಜ ಆಗಬೇಕು. ನೈತಿಕ ಮೌಲ್ಯಗಳು ಹೆಚ್ಚಿನದಾಗಬೇಕಾಗಿದೆ.
ಹಾಗಾಗಿ ಇಂಥ ಪರಿಸರವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು. ವ್ಯಾಸ ಪೂರ್ಣಿಮೆ ಇವತ್ತು, ವ್ಯಾಸ ಗುರುಪೂರ್ಣಿಮೆ ಇವತ್ತು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ವರ್ಷಕ್ಕೆ ಒಂದೇ ಒಂದು ಗುರುಪೂರ್ಣಿಮೆ ಬರ್ತಕ್ಕಂಥದ್ದು. ಮತ್ತು ಕೈವಾರ ಕ್ಷೇತ್ರದಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮ. ಯಾರ ಕಿವಿಗಳು ಸಂಗೀತವನ್ನು ಕೇಳ್ತಾರೋ, ಯಾರ ಕಣ್ಣುಗಳು ಸಂಗೀತ ನುಡಿಸುವಂಥ ವ್ಯಕ್ತಿಗಳನ್ನು ನೋಡ್ತಾರೋ, ಯಾರವರ ವಾಸನೆಯನ್ನು ಕುಡಿತಾರೋ, ಯಾರವರ ಸ್ಪರ್ಶ ಮಾಡ್ತಾರೋ ಸದ್ಭಕ್ತರಾಗ್ತಾರೆ, ಪಾವನರಾಗ್ತದೆ, ಕೆಲಸ ಮಾಡ್ತಾರೆ. ಅದಕ್ಕೆ ಮಡಿಕೆಯ ಮಾಡುವಡೆ ಒಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಒಣ್ಣೆ ಮೊದಲು, ಶಿವಪಥವಾರಿವಡೆ ಗುರುಪಥವೇ ಮೊದಲು. ಆ ಗುರುವಿನ ಗುರು ಪೂರ್ಣಿಮೆಯನ್ನು ಇವತ್ತು ಭಕ್ತಿ ಶ್ರದ್ಧೆ ನಿಷ್ಠೆ ಉಳ್ಳವರಾಗಿ ಬಹಳ ಭಕ್ತಿಯಿಂದ ಆಚರಣೆ ಮಾಡಿದರೆ ತುಂಬ ಕಾರ್ಯಕ್ರಮ ನೆರವೇರಿದೆ. ಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಹಾಗಾಗಿ ಭಗವಂತನ ಅನುಗ್ರಹ ಸಕಲ ಜೀವರಾಶಿಗಳಿಗೆ ಅನುಗ್ರಹವನ್ನು ಕೊಡಲಿ. ಮಾನವ ಜೀವಿಗಳಿಗೆ ಸದ್ವಿವೇಕ, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಭಕ್ತಿಯನ್ನು ಒದಗಿಸಿಕೊಡುವಂಥ ಕೆಲಸ ಮಾಡಲಿ. ಆಗಿಂದಾಗೆ ಮೇಲಿಂದ ಮೇಲೆ ಕಾರ್ಯಕ್ರಮ ನಡೆಯುವಂಥ ಕಾರ್ಯಕ್ರಮ ಆಗಲಿ ಅಂತೇಳಿ ಭಗವಂತನಿಂದ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಸಾಗಿದೆ ಅಂತೇಳಿ ಹಾರೈಸ್ತಾ